ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಪದಾಧಿಕಾರಿಗಳ ನೇಮಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ವೇಳೆ ನೂತನ ಅಧ್ಯಕ್ಷ ಅಮರನಾರಾಯಣಪ್ಪ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅಂಬಿಕಾ, ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಗಾಂಧಿ ಅವರನ್ನ ನೇಮಕ ಮಾಡಿ ಅವರಿಗೆ ರಾಜ್ಯ ಉಪಾಧ್ಯಕ್ಷ ಹೆಬ್ಬೇರಿ ಮುನಿಯಪ್ಪ ಅವರಿಂದ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೆಬ್ಬೇರಿ ಮುನಿಯಪ್ಪ, ಕೃಷ್ಣ, ಅಂಬಿಕಾ, ಅಮರನಾರಾಯಣ, ಮುನಿಕೃಷ್ಣ ನಾಯಕ್, ಶ್ರೀನಿವಾಸ ಗಾಂಧಿ, ಕೆವಿ ಮುನಿಯಪ್ಪ ಸ್ವಾಮಿ, ರಾಮಕೃಷ್ಣ, ಮಂಜುನಾಥ್, ಜಗನ್ನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ವಾಪಸ್ ಬಂದಾಗ ಊಟ ಸಿಗಲ್ಲ. ಒಂದು ಟೈಮಲ್ಲಿ ಅಲ್ಲಿ ಮಳೆ, ಅಲ್ಲಿರ್ತಕ್ಕಂಥ ವಾತಾವರಣ, ಒಂದ್ಸಲ ಹಿಮ, ಅದೆಲ್ಲ ನೋಡಿ ನಾನು ಇದೇನು ಆಗುತ್ತೆ ನಮ್ಮ ದೇಶದಲ್ಲಿ ರೈತ ಬೆಳಿತಾನಲ್ಲ, ಯಾಕೆ ನಾವು ಬಿಸಾಡಬೇಕು, ಎಷ್ಟು ಕಷ್ಟ ಇದೆ ಒಬ್ಬ ರೈತ ಬೆಳೀತಕ್ಕಂಥ ಆಹಾರ, ಅದು ದೇಶ ರಾಷ್ಟ್ರಕ್ಕೆ ಬಲಿಷ್ಠವಾಗುತ್ತದೆ. ಕಾರಣ ನಾನೇನು ಮಾಡಿದೆ ಅಂತ ನಿರುತ್ತೋದ ಮೇಲೆ ನಾನು ಒಂದು ಪ್ಲಾನ್ ಮಾಡಿದೆ. ದಯವಿಟ್ಟು ನಾನು ಒಬ್ಬ ರೈತ ಆಗಬೇಕು, ಪ್ರಗತಿ ರೈತ ಆಗಬೇಕು, ನಮ್ಮ ಕೆಲಸನೂ ಸಿಗುತ್ತೆ. ಅದು ಕೆಲಸಕ್ಕೆ ಹೋಗಿಲ್ಲ. ನಾನು ಸರ್ಕಾರದಿಂದ 5 ಎಕರೆ ಜಮೀನು ಪಡೆದು ನಾನು ಸ್ವಂತ ಕೊಡುಗೆ ಬಾವಿ ಹಾಕಿ ಈಗ 5-6 ಜನ ನಾನು ಕೆಲಸದಲ್ಲಿ ಮಾಡ್ತಾ ಇದ್ದೀವಿ. 5 ಎಕರೆ ಬಾಳೆ ಹಾಕಿದ್ದೀನಿ, ಮಿಶ್ರಿತ ಬೆಳೆ, ತೆಂಗಿನ ಬೆಳೆ ಎಲ್ಲ ಹಾಕಿದ್ದೀನಿ. ನಾನು ಕೊಡಗಿನಲ್ಲಿ ಹೋಬಳಿ ಶ್ರಾವಣಹಳ್ಳಿ ಹತ್ರ ಒಂದು ಎಸ್ಟೇಟ್ ಇದೆ, ಮುರಾರ್ಜಿ ದೇಸಾಯಿ ಮುಂದೆ. ಅಲ್ಲಿ ನಾನು ಎಲ್ಲ ಬಂದಾಗ, ಯಾರನ್ನ ಅತಿಥಿಗಳು ಬಂದಾಗ ಎಲ್ಲರೂ ನಾನು ಕೊಂಡು ಕಳಿಸ್ತೇನೆ. ಆ ರೈತನ ಕಷ್ಟ, ಒಬ್ಬ ಯೋಧನ ಕಷ್ಟ ಈಗ ಗೊತ್ತಾಗ್ತದೆ. ರೈತ ತುಂಬ ಕಷ್ಟದಲ್ಲಿರ್ತಾನೆ, ಆದರೆ ಆ ಪರಿಸ್ಥಿತಿಗಳಲ್ಲಿ ಸರ್ಕಾರ ನಮಗೆ ಸಹಾಯ ಮಾಡಕ್ಕೆ ಬರಲ್ಲ. ಇಂಥ ಸಂಘಟನೆಗಳು ಈಗ ಆಗ್ಬೋದು, ತಾಲೂಕಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು, ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೋದು. ನಾವೆಲ್ಲರೂ ಯಾವಾಗ ಕೈಗೂಡಿಸ್ತೀವೋ ಆವಾಗಲೇ ನಮ್ಮದು ಗುರಿ ಮತ್ತು ಸಾಧನೆ ಅವಲಂಬಿಸ್ತದೆ. ಕಾರಣಗಳು ಇದೆ. ಬೇರೆ ರೈತರಿಗೂ ನಾವು ಒಂದು ಮಾರ್ಗದರ್ಶನ ಕೊಡಬೇಕಾದ್ರೆ ನಮ್ಮ ಮಾಧ್ಯಮರು, ಪತ್ರಕಾರರು, ಅವರೇ ಸಮಾಜ ಸೇವಕರು, ಅವರಿಂದನೇ ನಮ್ಮ ದೇಶ ಮುಟ್ಟಬೇಕು. ಏನಾದರೂ ನಮ್ಮ ವಿಷಯಗಳು ಮುಟ್ಟಬೇಕಾದ್ರೆ ನಮ್ಮ ಸಮಾಜ ಸೇವಕರು ಅಂದರೆ ನಮ್ಮ ಪತ್ರಕಾರರು ಮತ್ತು ಮೀಡಿಯಾದವರು, ಟಿವಿನವರು, ಅವರು ನಮ್ಮ ಮೊದಲಿಗೆ ಅವ್ರು ಇಲ್ದಿದ್ರೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಅವರಿಂದನೇ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರು, ಬಲಿಷ್ಠವಾಗಬೇಕಾದ್ರು ಅವ್ರು ಇರ್ಬೇಕು. ನಮಗೆ ಕಾರಣಗಳು ತುಂಬ ಇದೆ. ಈ ಸಂಘಟನೆಯಲ್ಲಿ ನಾನು ಕರೆದಿರ್ತಕ್ಕಂಥ ಎಲ್ಲ, ನಾನು ಸೈನಿಕನಾಗಿ ಈಗ ರೈತ ಆಗಿ ನಾನು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಇನ್ನು ಮುಂದೆ ನಾವು ಎಲ್ಲ ಸಂಘಗಳ ಹೋಬಳಿ ಮಟ್ಟದಲ್ಲಾಗ್ಬೋದು, ತಾಲೂಕು ಮಟ್ಟದಲ್ಲಾಗ್ಬೋದು, ರಾಷ್ಟ್ರದಲ್ಲಿ ಕಟ್ಟಿ ನಮ್ಮಿರ್ತಕ್ಕಂಥ ರೈತರ ಕಷ್ಟ ಏನಿದೆ, ಅವ್ರ ಕಷ್ಟಗಳು, ಅವರಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಒಂದು ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಅಲ್ಲಿಂದ ನಮ್ಮ ಸರ್ಕಾರದಾಗ ಏನು ಅನುಕೂಲ ಬೇಕು ನಾವು ಪಡಿಬೇಕಾಗುತ್ತೆ. ನಾವೆಲ್ಲ ಒಂದಾಗಿ ಆ ಸಂಘ ಕಟ್ಟೋಣ, ಎಲ್ಲರೂ ಒಂದಾಗಿ ಬಾಳೋಣ. ಜೈ ಹಿಂದ್, ಜೈ ನಮಸ್ಕಾರ. ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರಿಗೆ ಕಾಪಾಡಲಿ, ವಿಶೇಷವಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ಧನ್ಯವಾದಗಳು, ಅಭಿನಂದನೆಗಳು. ಉದ್ದೇಶಿಸಿ ಮುನಿಯಪ್ಪ ಸ್ವಾಮಿ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ರಾಜ್ಯದ ಹೋರಾಟಗಾರರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪ್ರಧಾನಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ತಾಲೂಕಿನ ಗೌರಿಬಿದನೂರು ತಾಲೂಕಿನ ಉಪಾಧ್ಯಕ್ಷರು ಮತ್ತು ನಮ್ಮ ಈ ಒಂದು ನೇತೃತ್ವದಲ್ಲಿ ಆಗಬೇಕಾದರೆ ಕಾರಣ ಚಂದ್ರಶೇಖರ್ ಅವರ ಕಡೆಯಿಂದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಹಾಗೂ ಉಪಾಧ್ಯಕ್ಷರಾಗಿ ಹೆಬ್ಬೇರಿ ಮುನಿಯಪ್ಪರು ಅವರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮನಿಸಿದ್ದಾರೆ. ತಾಲೂಕು ಅಧ್ಯಕ್ಷರು ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.